ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯೂಟ್ಯೂಬ್ ವಿಡಿಯೋ ನೀವೇನಾದರೂ ಡಿಲೀಟ್ ಮಾಡಿದರೆ ಏನೆಲ್ಲ ನಿಮ್ಮ ಚಾನಲಲ್ಲಿ ಅಫೆಕ್ಟ್ ಬೀಳುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಂಡ್ ಇದ್ರ ಜೊತೆಗೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಓಕೆನಾ ಗೈಸ್? ಸೊಬ್ಬನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನರ್ ಬಂದುಬಿಟ್ಟು ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇವ್ರ ಚಾನಲ್ದು ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನಿಮ್ಮದು ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ಫಸ್ಟ್ ಕಮೆಂಟ್ನ ಮಾಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ಸುಮಾರು ಜನ ಏನು ಮಾಡ್ತೀರಾ, ವಿಡಿಯೋ ಬಂದುಬಿಟ್ಟು ಡಿಲೀಟ್ ಮಾಡ್ತೀರಾ. ಏನು ರೀಸನಿಗೆ ಡಿಲೀಟ್ ಮಾಡ್ತೀರಾ ಈಗ ಹೇಳ್ತೀನಿ, ಒಂದೊಂದಾಗಿ ರೀಸನ್ನು ತಿಳ್ಕೊಳ್ಳಿ. ಓಕೆನಾ? ಫಸ್ಟ್ನೇ ರೀಸನ್ ಬಂದುಬಿಟ್ಟು ಏನು ಮಾಡ್ತೀರಾ, ಈಗ ತುಂಬ ಜನ ಏನು ಮಾಡ್ತೀರಾ, ಹಳೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತೀರಾ. ಹಳೆ ವೀಡಿಯೋ ಅಂದರೆ ಈಗ ಫಸ್ಟು ನೀವು 1 ಇಯರ್ ಮುಂಚೆ ಏನಾದರೂ ವೀಡಿಯೋಸ್ ಹಾಕಿದರೆ, ಈಗ ನಿಮ್ಮದು ಬಂದುಬಿಟ್ಟು ವಿಡಿಯೋ ಬಂದುಬಿಟ್ಟು ಈಗ 6 ಮಂತೆ ಅಂದ್ಕೊಳ್ಳಿ, ಇಲ್ಲ 3 ಮಂತ್ಸ್ ಅಂದ್ಕೊಳ್ಳಿ. 3 ಮಂತ್ಸ್ ಮುಂಚೆ ಏನು ವಿಡಿಯೋ ಹಾಕಿರ್ತೀರ ಅದು ಚೆನ್ನಾಗಿರಲ್ಲ. ಈಗ ನೀವು ಏನು ಹಾಕಿರ್ತೀರ ವಿಡಿಯೋ ಚೆನ್ನಾಗಿರುತ್ತೆ, ಸ್ವಲ್ಪ ವೈರಲ್ಲೂ ಆಗಿರುತ್ತೆ ನೀವು ವಿಡಿಯೋ. ಆಗೇನು ಮಾಡ್ತೀರಾ ನೀವು, ನನ್ನ ಚಾನಲ್ ಬಂದುಬಿಟ್ಟು ವೈರಲ್ ಆಗಿರುತ್ತೆ, ನನ್ನ ಹಳೆ ವೀಡಿಯೋಸ್ ಬಂದುಬಿಟ್ಟು ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಏನೋ ಗೊತ್ತಿಲ್ಲ, ಆ ವೀಡಿಯೋಸ್ ಎಲ್ಲ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ, ನಾನು ಮಾತಾಡಿರೋ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತೀರ ತುಂಬ ಜನ. ಓಕೆನಾ? ಸೊ ಇದು ಬಂದುಬಿಟ್ಟು ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದು ಚಾನಲ್ ಡೆಡ್ ಆಗೋ 100% ಚಾನ್ಸಸ್ ಇರುತ್ತೆ. ಮುಂದಕ್ಕೆ ಯೂಟ್ಯೂಬ್ ನಿಮ್ಮದು ಏನು ಕಳಿಸಲ್ಲ, ಇಂಪ್ರೆಷನ್ ಕಳಿಸಲ್ಲ. ಓಕೆನಾ? 100% ನಿಮ್ಮ ಚಾನಲ್ ಏನಾಗುತ್ತೆ, ಡೆಡ್ ಆಗಿಬಿಡುತ್ತೆ. ಅದಾದಮೇಲೆ CTR ಏನಿರುತ್ತೆ ನಿಮ್ಮದು ಅದು ಕಮ್ಮಿ ಆಗಿಬಿಡುತ್ತೆ. ಓಕೆನಾ? ಇಂಪ್ರೆಷನ್ ಹೋಗಲ್ಲ ಮುಂದಕ್ಕೆ ನಿಮ್ಮದು. ಈ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಹಳೇದಾಗಿರಲಿ ಪರವಾಗಿಲ್ಲ, ನಿಮ್ಮ ವಿಡಿಯೋ ಬೇರೆ ಯಾರಾದರೂ ನನ್ನದು ವಿಡಿಯೋ ನೋಡಬಾರ್ದು, ಹಳೆ ವಿಡಿಯೋ ನನಗೆ ನಾಚಿಕೆ ಆಗ್ತಿದೆ ಅಂತ ನಿಮಗೇನಾದರೂ ಅನಿಸಿದರೆ ಏನು ಮಾಡಿ ಅಂದರೆ, ನೀವು ಪ್ರೈವೇಟಲ್ಲಿ ಮಾಡ್ಬೋದು, ಇಲ್ಲ ಅನ್ಲಿಸ್ಟೆಡ್ ಮಾಡಿಬಿಡಿ. ಆಗ ನಿಮ್ಮದು ವೀಡಿಯೋಸ್ ಯಾರೂ ನೋಡೋದಕ್ಕೆ ಆಗಲ್ಲ. ಓಕೆನಾ? ಪ್ರೈವೇಟ್ ಮಾಡಿದ್ರೂ ಅನ್ಲಿಸ್ಟೆಡ್ ಮಾಡಿದ್ರು ಎರಡೂ ಒಂದೇ. ಬಟ್ ಅದು ಎರಡು ಮಾಡಿ ಹೊತ್ತು, ಬಟ್ ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಡಿಲೀಟ್ ಮಾಡೋದ್ರಿಂದ ನಿಮ್ಮ ಚಾನಲೆಲ್ಲ ಅಫೆಕ್ಟ್ ಬೀಳುತ್ತೆ. ಏನಾಗುತ್ತೆ, ಚಾನಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಿಮ್ಮದು ಇಂಪ್ರೆಷನ್ ಮುಂದಕ್ಕೆ ಹೋಗಲ್ಲ, ಯೂಟ್ಯೂಬಿಗೆ ಗೊತ್ತಾಗುತ್ತೆ ಇವ್ರದ್ದು ವೀಡಿಯೋಸೇ ಸರಿಯಾಗಿ ಮಾಡಲ್ಲ, ಸರಿಯಾಗಲ್ಲ ವೀಡಿಯೋಸ್, ಇವ್ರದ್ದು ಡಿಲೀಟ್ ಮಾಡಿದ್ದಾರೆ, ಇವ್ರಿಗೆ ಅವ್ರ ವೀಡಿಯೋಸ್ ಮೇಲೆ ನಂಬಿಕೆ ಇಲ್ಲ. ಸೊ ಮುಂದಕ್ಕೆ ನಾವು ಇಂಪ್ರೆಷನ್ಸ್ ಕಳ್ಸೋದು ಬೇಡ ಅಂತ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಇಂಪ್ರೆಷನ್ಸ್ ಬಂದುಬಿಟ್ಟು ಫುಲ್ ಡೌನ್ ಮಾಡಿಬಿಡುತ್ತೆ. ಮುಂದಕ್ಕೆ ನಿಮ್ಮದು ಇಂಪ್ರೆಷನ್ ಏನಿರುತ್ತೆ ಹೋಗಲ್ಲ. ಇದು ಮೊದಲನೇ ರೀಸನ್ನು. ಓಕೆನಾ? ಆ್ಯಂಡ್ ಹಾಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ವಿಡಿಯೋ ಡಿಲೀಟ್ ಮಾಡೋದ್ರಿಂದ ನಿಮ್ಮದು ವಾಚ್ ಟೈಮ್ ಅವರ್ ಏನಿರುತ್ತೆ ಅದು ಕಡಿಮೆ ಆಗಿಬಿಡುತ್ತೆ. ಓಕೆನಾ? ನಿಮ್ಮದು ಏನು ಜಾಸ್ತಿ ಆಗಿತ್ತು ವಾಚ್ ಟೈಮ್ ಅವರು, ನೀವು ಆ ವಿಡಿಯೋದಲ್ಲಿ ಏನು ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವಾಚ್ ಟೈಮ್ ಅವರ್ ಸಿಕ್ಕಿತ್ತು ನಿಮ್ಮದು, ಅದು ಲೆಸ್ ಆಗಿಬಿಡುತ್ತೆ. ಓಕೆನಾ? ವಿಡಿಯೋ ಡಿಲೀಟ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಇದಾಯಿತು ನಮ್ಮದು ಫಸ್ಟ್ನೇ ರೀಸನ್. ಓಕೆನಾ? ಸೆಕೆಂಡ್ನೇ ರೀಸನ್ ನಮ್ಮದು ಬಂದುಬಿಟ್ಟು ಏನಂದರೆ, ತುಂಬ ಜನ ಏನು ಮಾಡ್ತಿರ್ತೀರ, ಈಗ ಒಂದು ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರ. ಓಕೆನಾ? ಲೈಕ್ ನೀವು ವ್ಲಾಗಿಂಗ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಜಂಪ್ ಆಗೋದು ಬೇರೆ ಕ್ಯಾಟಗರಿಗೆ. ಜಂಪ್ ಆಗೋದಂದರೆ, ಈಗ ಏನು ವ್ಲಾಗಿಂಗ್ ಮಾಡ್ತಾಯಿದ್ರಿ ಅದನ್ನು ಬಿಟ್ಬಿಟ್ಟು ಬೇರೆದು ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಬೇರೆ ಕ್ಯಾಟಗರಿ ಅಂದರೆ ಏನು ಹೇಳಿ, ಬೇರೆ ಕ್ಯಾಟಗರಿ ಅಂದರೆ ಲೈಕ್ ಏನಿರುತ್ತೆ ನಿಮ್ಮದು ಕುಕ್ಕಿಂಗ್ ಚಾನಲ್ ಮಾಡೋದು. ಈಗ ವ್ಲಾಗ್ ಚಾನಲ್ ಮಾಡ್ತಾಯಿದ್ರಿ, ಈಗ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಈಗ ತುಂಬ ಜನ ಏನು ಮಾಡ್ತಾರೆ, ಲೈಕ್ ಈಗ ನಾನು ವ್ಲಾಗ್ ಚಾನಲ್ ಏನು ವೀಡಿಯೋಸ್ ಮಾಡಿದ್ದೆ ಅದೆಲ್ಲ ವೀಡಿಯೋಸ್ ನಾನು ಡಿಲೀಟ್ ಮಾಡಿಬಿಡ್ತೀನಿ, ಕುಕ್ಕಿಂಗ್ ಚಾನಲ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಆ ವೀಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡ್ತೀರಾ. ಈ ವೀಡಿಯೋಸ್ಗಳೆಲ್ಲ ಡಿಲೀಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಮುಂದಕ್ಕೆ ಬಂದುಬಿಟ್ಟು ಇಂಪ್ರೆಷನ್ ಒಂದು ಯೂಟ್ಯೂಬ್ ಕಳಿಸಲ್ಲ. ಅದು ಬಿಟ್ಟರೆ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಸೇರಿರ್ತಾರಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸು ಯಾವ ವೀಡಿಯೋಸ್ ನೋಡಿಬಿಟ್ಟು ಸೇರಿರ್ತಾರೆ, ನಿಮ್ಮದು ಬಂದುಬಿಟ್ಟು ವ್ಲಾಗ್ ಚಾನಲ್ ನೋಡಿಬಿಟ್ಟು ಅವ್ರು ಸಬ್ಸ್ಕ್ರೈಬ್ನ ಮಾಡಿರ್ತಾರೆ. ಈಗ ನೀವು ಕುಕ್ಕಿಂಗ್ ವೀಡಿಯೋಸ್ ಹಾಕಿದರೆ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ನೋಡ್ತಾರಾ? ಇಲ್ಲ. ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಾಗುತ್ತೆ, ಡೆಡ್ ಆಗಿಬಿಡುತ್ತೆ. ಆಗ 100% ನಿಮ್ಮ ಚಾನಲಲ್ಲಿ ವ್ಯೂಸ್ನೂ ಬರಲ್ಲ. ಓಕೆನಾ? ಆ ಥರ ನೀವು ಏನಾದರೂ ಒಂದು ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಬೇರೆ ಕ್ಯಾಟಗರಿಗೆ ಜಂಪ್ ಆದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಯಾವ ಸಬ್ಸ್ಕ್ರೈಬರ್ ಇರ್ತಾರೆ, ವ್ಲಾಗ್ ಚಾನಲಲ್ಲಿ ನಿಮ್ಮದು ವ್ಲಾಗ್ ಎಲ್ಲ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿರ್ತಾರೆ. ಆಮೇಲೆ ನಿಮ್ಮ ಕುಕ್ಕಿಂಗ್ ಚಾನಲ್ ವೀಡಿಯೋಸ್ನ ನೋಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತಾ? ಇರಲ್ಲ. ಈ ರೀಸನಿಂದ ಏನಾಗುತ್ತೆ, ನಿಮ್ಮದು ಡೆಡ್ ಆಗಿಬಿಡುತ್ತೆ ಚಾನಲ್, ವ್ಯೂಸ್ ಬರಲ್ಲ. ಆ್ಯಂಡ್ ವಾಚ್ ಟೈಮು, ನೀವು ಹಳೆ ವೀಡಿಯೋಸ್ ಡಿಲೀಟ್ ಮಾಡಿದರೆ ನಿಮ್ಮ ವಾಚ್ ಟೈಮ್ ಅವರ್ ಸಿಕ್ಕಿದ್ದು ಲೆಸ್ ಆಗಿಬಿಡುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಈ ಹೇಳಿದ್ನಲ್ಲ,
ಕ್ಯಾಟಗರಿ ಚೇಂಜ್ ಮಾಡೋದು, ಬೇರೆ ಕ್ಯಾಟಗರಿಗೆ ಜಂಪ್ ಆಗೋದು. ಸೊ ಇದರಿಂದ ನಿಮ್ಮ ಚಾನಲ್ ಮೇಲೆ ತುಂಬ ಅಫೆಕ್ಟ್ ಬೀಳುತ್ತೆ. ಸೊ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಬೇಕಿದ್ರೆ ನೀವು ಬೇರೆ ಚಾನಲ್ ಮಾಡ್ಕೊಂಡು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕುಕ್ಕಿಂಗ್ ಇಲ್ಲ ಬೇರೆ ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತೀರಾ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು, ಓಕೆನಾ. ಬಟ್ ಹಳೆ ವೀಡಿಯೋಸ್ ಇರೋದನ್ನು ನೀವು ಡಿಲೀಟ್ ಮಾಡಿಕೊಂಡು ಬೇರೆ ಕ್ಯಾಟಗರಿಗೆ ಜಂಪ್ ಮಾಡಬೇಡಿ. ನಿಮ್ಮದು ಆಡಿಯನ್ಸ್ ಏನಿರ್ತಾರೆ ಆ ಆಡಿಯನ್ಸು ನಿಮ್ಮ ಕುಕ್ಕಿಂಗ್ ಚಾನಲ್ ನೋಡಲ್ಲ, ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಇದಾದಮೇಲೆ ಇನ್ನೊಂದು ರೀಸನ್ ಏನಂತಂದ್ರಪ್ಪ, ಇದು ಎಕ್ಸ್ಪೀರಿಯೆನ್ಸ್ ನಾನು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ಡ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ತಿಳಿಸ್ತಾ ಇರೋದು ನಿಮಗೂ ಗೊತ್ತಾಗಲಿ ಅಂತ. ತುಂಬ ಜನ ಏನು ಮಾಡ್ತೀರಾ, ಈಗ ಒಂದು ಕಾಪಿರೈಟೇ ಬಂತು ಇಲ್ಲ ಒಂದು ಸ್ಟ್ರೈಕೇ ಬಂತು, ಈ ಯಾವ ವೀಡಿಯೋಗೆ ಸ್ಟ್ರೈಕು ಯಾವ ವೀಡಿಯೋಗೆ ಕಾಪಿರೈಟ್ ಬಂದಿರುತ್ತೆ ಆ ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀರ, ಓಕೆನಾ. ಈ ರೀಸನಿಂದ ಏನಾಗುತ್ತೆ, ನಿಮ್ಮದು ಏನು ಸ್ಟ್ರೈಕ್ ಬಂದಿತ್ತು ಆ ಸ್ಟ್ರೈಕ್ ಬಂದುಬಿಟ್ಟು ರಿಮೂವ್ ಆಗಲ್ಲ, ಹೆಂಗಿರುತ್ತೆ ಹಾಗೆ ಇರುತ್ತೆ. ಆ್ಯಂಡ್ ಕಾಪಿರೈಟ್ರು ಬಂದಾಗ ನೀವು ವೀಡಿಯೋಸ್ ಡಿಲೀಟ್ ಮಾಡ್ತಿರಲ್ಲ, ಅದರಿಂದ ಕೂಡ ನಿಮ್ಮದು ಎಫೆಕ್ಟು ತುಂಬ ಬೀಳುತ್ತೆ ನಿಮ್ಮ ಚಾನಲಲ್ಲಿ. ಆ್ಯಂಡ್ ನನ್ನ ಪರ್ಸ್ನಲ್ ಓನ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ಒಂದು ಸ್ಟ್ರೈಕ್ ಬಂದಿತ್ತು ನನಗೆ ಚಾನಲಲ್ಲಿ, ಕಾಪಿರೈಟ್ ಸ್ಟ್ರೈಕು. ಒಂದು ಕ್ಲಿಪ್ನ ನಾನು ಯೂಸ್ ಮಾಡಿದ್ದೆ ಬೇರೆ ಅವ್ರ ವೀಡಿಯೋದಿಂದ. ಸೊ ಈ ಸ್ಟ್ರೈಕು ಬಂದುಬಿಡ್ತಲ್ಲ ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಆಗ ಯಾರೂ ನನಗೆ ಗೈಡೆನ್ಸ್ ಮಾಡೋರು ಇದ್ದಿಲ್ಲ, ನನಗೆ ಗೊತ್ತೂ ಇರಲಿಲ್ಲ, ಓಕೆನಾ. ಆಗ ನಾನು ಏನು ಮಾಡಿದ್ದೆ, ವೀಡಿಯೋನೇ ಡಿಲೀಟ್ ಮಾಡಿಬಿಟ್ಟಿದ್ದೆ. ಡಿಲೀಟ್ ಆದಮೇಲೆ ನನ್ನ ಚಾನಲ್ದು ಸ್ಟ್ರೈಕ್ ಏನಿತ್ತು ಅದು ಹಾಗೆ ಇದೆ, ಅದು ಬಂದುಬಿಟ್ಟು ರಿಮೂವ್ ಆಗಿಲ್ಲ, ಕಾಪಿರೈಟ್ ಸ್ಟ್ರೈಕು, ಓಕೆನಾ. ವಿಡಿಯೋ ಇದ್ದು, ಓಕೆನಾ, ವಿಡಿಯೋ ಏನಾದರೂ ನೀವು ಡಿಲೀಟ್ ಮಾಡದೆ ಹಂಗೆ ಇರ್ತಾಯಿದ್ರೆ 3 months ಒಳಗೆ ನಿಮ್ಮದು ಸ್ಟ್ರೈಕ್ ಏನಿರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಆಗಲಿ ಇಲ್ಲ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ, ಅದು ರಿಮೂವ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನೀವು ವಿಡಿಯೋ ಡಿಲೀಟ್ ಮಾಡಬೇಡಿ. ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಬೈ ಚಾನ್ಸ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ, ಕಮ್ಯುನಿಟಿ ಸ್ಟ್ರೈಕ್ ಬಂದರೆ ಡಿಲೀಟ್ ಮಾಡಬೇಡಿ, ಅದಾಗೆ ರಿಮೂವ್ ಆಗಿಬಿಡುತ್ತೆ. ಅಂತೂ ನಿಮಗೆ ಕಾಪಿರೈಟ್ ಕ್ಲೈಮ್ ಏನಾದರೂ ಬಂದರೆ ನೀವು ವಿಡಿಯೋನ ಡಿಲೀಟ್ ಮಾಡಬೇಡಿ. ನಿಮಗೆ ತುಂಬ ಆಪ್ಷನ್ ಇರುತ್ತೆ ಎಡಿಟಲ್ಲಿ, ಓಕೆನಾ. ಆ ಸಾಂಗ್ನ ಎರೇಸ್ ಮಾಡೋ ಆಪ್ಷನ್ ಇರುತ್ತೆ, ರಿಪ್ಲೇಸ್ ಮಾಡೋ ಆಪ್ಷನ್ ಇರುತ್ತೆ, ಮ್ಯೂಟ್ ಮಾಡೋ ಆಪ್ಷನ್ ಇರುತ್ತೆ. ನೀವು ರಿಪ್ಲೇಸ್ ಆದರೂ ಮಾಡ್ಕೋಬೋದು, ಇಲ್ಲ ಮ್ಯೂಟ್ ಆದರೂ ಮಾಡ್ಬೋದು, ಎರೇಸ್ ಆದರೂ ಮಾಡ್ಬೋದು, ಅದು ನಿಮ್ಮ ಇಷ್ಟ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಏನೆಲ್ಲ ಎಫೆಕ್ಟ್ ಆಗುತ್ತೆ ನಮ್ಮ ಚಾನಲ್ದು ವೀಡಿಯೋ ಡಿಲೀಟ್ ಮಾಡೋದ್ರಿಂದ, ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ಹಾಂ ಗೈಸ್, ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ. ಚಾನಲ್ ಅಂತೂ 100% ಡೆಡ್ ಆಗುತ್ತೆ ನಿಮ್ಮದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಇನ್ನೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ನೀವು ಕೇಳ್ಬೋದು, ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.